ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡ. ಸೊ ನಂದು ಈ ವರ್ಷದ ಜರ್ನಿ ಹೇಳ್ತಿದ್ದೀನಿ. ಅಂದ್ರೆ ಈಗ 2024 ಮುಗಿತಲ್ಲ, 24 ಅಲ್ಲಿ ನಾನು ಕ್ಲಿಯರ್ ಮಾಡಿದಂತ ಅಂದ್ರೆ ಪ್ರಿಲಿಮ್ಸ್ ಮೇನ್ಸ್ ಕೊಟ್ಟಿರುವಂತ ಎಕ್ಸಾಮ್ಗಳು, ಮತ್ತೆ ನಾನು ಎಷ್ಟು ದಿನ ಹೇಗೆ ಪ್ರಿಪೇರ್ ಆದೆ ಅಂತ ತೋರಿಸ್ತೀನಿ. ಆಕ್ಚುಲಿ ನನ್ನ ಪ್ರಿಪ್ರೇಷನ್ 1 ಮಂತ್ ಅಷ್ಟೇ. 1 ಮಂತ್ ಕನ್ಸಿಸ್ಟೆಂಟ್ ಆಗಿ ಪ್ರಿಪೇರ್ ಆಗಿದ್ದೀನಿ. ನಿಮಗೆ ಈಗ ಹೇಗೆ ಏನೇನು ರುಟೀನ್ ಅಂತ ಒಂದು ಗ್ಲಾನ್ಸ್ ಕೊಡ್ತೀನಿ ನೋಡಿ. ಸೊ ಇದು ಬಂದುಬಿಟ್ಟು ನನ್ನ ಮಾಕ್ಗಳು, ಅಂದರೆ ನಾನು ಸ್ಟಾರ್ಟಿಂಗಲ್ಲಿ. ಸೊ ಇದು ನಾನು ಕ್ಯಾಲೆಂಡರ್ನ ಬರ್ಕೊಂಡಿದ್ದು IBPS ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ. ಸೊ ಇದು ನಂದು ಅಂದರೆ ಸಿಲೆಬಸ್ ಏನೇನಿದೆ ಅಂತ ಮೊದಲೇ ಕ್ಲಾರಿಟಿ ಇರಲಿ ಅಂತ ಬರ್ಕೊಂಡಿದ್ದೆ. ಆ್ಯಂಡ್ ಟಾರ್ಗೆಟ್ ಎಕ್ಸಾಮ್ಸ್ಗಳು ಯಾವ ಎಕ್ಸಾಮ್ಸ್ ಅಂತ. ಸೊ ಇದು ನಂದು ವಾಲಲ್ಲಿ ನಾನು ಪೇಸ್ಟ್ ಮಾಡಿರುವಂಥ ಟೇಬಲ್ಲು ಆ್ಯಂಡ್ ಇದು ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ವ್ಯಾಲ್ಯೂಸು. ಸೊ ಮತ್ತು ಇದು ಕರೆಂಟ್ ಅಫೇರ್ಸ್ ಸ್ವಲ್ಪ ಓದಿದ್ದು, ಮತ್ತು ಇದು ಟಾರ್ಗೆಟ್ ನಾನು ಎಷ್ಟೆಷ್ಟು ಸ್ಕೋರ್ ಮಾಡಿದರೆ ನಾನು ಕ್ಲಿಯರ್ ಮಾಡ್ಬೋದು ಅಂತ ಒಂದು ಶೀಟಲ್ಲಿ ಬರ್ಕೊಂಡಿದ್ದೆ. ಅಂದರೆ ಟಾರ್ಗೆಟ್ ಗೊತ್ತಿರಬೇಕು, ಸುಮ್ಮನೆ ಓದೋದಕ್ಕೆ ವೆಸ್ಟ್. ಇದು ನಂದು ಡೈಲಿ ಟಾರ್ಗೆಟ್ಸು, ಇದು ನನ್ನ ಸ್ಟಡಿ ಟೇಬಲ್ ಮೇಲಿತ್ತು. ಇಷ್ಟಂತೂ ಡೈಲಿ ಕಂಪ್ಲೀಟ್ ಮಾಡ್ತಿದ್ದೆ. ಸೊ ಇದು ನನ್ನ ಪೆನ್ಗಳು ಇಷ್ಟು ಖಾಲಿ ಆಗಿತ್ತು ಜಸ್ಟ್ ಒಂದು 1 ಮಂತಲ್ಲಿ. ಸೊ ಇದೊಂದು ಡೈರಿ. ಮಾರ್ನಿಂಗ್ ಎದ್ಬಿಟ್ಟು ನಾನು ಡೈಲಿ ಟು ಡೂ ಲಿಸ್ಟ್ನ ಕಂಪಲ್ಸರಿಯಾಗಿ ಡೈಲಿ ಟು ಲಿಸ್ಟ್ ಬರೆದ್ಬಿಟ್ಟು ಆಮೇಲೆ ಓದೋಕ್ಕೆ ಶುರು ಮಾಡ್ತಿದ್ದೆ. ಆ್ಯಂಡ್ ಆಗಿದ್ದೆಲ್ಲ ನಾನು ಟಿಕ್ ಮಾಡ್ಕೋತಾ ಹೋಗ್ತಿದ್ದೆ. ಇದನ್ನು ನಾನು ಕಂಟಿನ್ಯೂಸ್ ಆಗಿ ಒಂದು ದಿನವೂ ಬಿಡ್ದಾನೆ ಪ್ರತಿ ದಿನವೂ ಮಾಡಿದ್ದೀನಿ 1 ಮಂತ್ಗೆ. ಲೈಕ್ ಮೇ 29 ಜೂನ್ 28ವರೆಗೂ ಏನೋ ಫುಲ್ಲು ಕಂಟಿನ್ಯೂಸ್ ಆಗಿ ಮಾಡಿದೆ. ಆ್ಯಂಡ್ ನಂದು ಈ ಥರ ಟಾರ್ಗೆಟ್ ಇಲ್ಲ, ಇಷ್ಟು ಅವರ್ ಓದಬೇಕು ಅಷ್ಟು ಅವರ್ ಓದಬೇಕು ಅಂತ. ಬಟ್ ಎಷ್ಟು ಅವರ್ ಓದಿದ್ದೀನಿ ಈಗ ನೋಡಿ, ಅಲ್ಲಿ ಪರ್ಸೆಂಟೇಜ್ ಅದೆಲ್ಲ ಇದೆಯಲ್ಲ, ಅದು 10 ಮಿನಿಟ್ಸ್ ಬರ್ದಿದ್ದೀನಿ. ಕ್ವಾಂಟ್ 30 ಮಿನಿಟ್ಸ್ ಓದಿದ್ದೀನಿ. ಆ ಥರ ಅಂದರೆ ರಿಯಲಿಸ್ಟಿಕ್ಕು. ನಾವು ಟೈಮ್ ಟೇಬಲ್ ಹಾಕೋತೀವಿ, ಸುಮ್ಮನೆ ಫಾಲೋ ಮಾಡೋದು. ಸೊ ನಾನು ಟೈಮ್ ಟೇಬಲ್ ಇರ್ತಿರಲಿಲ್ಲ, ಟಾರ್ಗೆಟ್. ಸೊ ಟಾರ್ಗೆಟ್ ಅಚೀವ್ ಆದರೆ ಓಕೆ ಅಂತ. ನಂದು ಇಷ್ಟು ಅವರೇ ಓದಬೇಕಂತಿರಲಿಲ್ಲ. ಒಂದೊಂದು ದಿನ 10 ಅವರ್ಸ್ ಓದಿದ್ದೀನಿ, 9 ಅವರ್ಸ್ ಓದಿದ್ದೀನಿ, ಇನ್ನೂ ಒಂದೊಂದು ದಿನ 12-13 ಅವರ್ಸ್ವರೆಗೂ ಓದಿದ್ದೀನಿ. ಸೊ ಇದಿಷ್ಟು ನಂದು ಹೇಗೆ ನಾನು ಓದ್ತಿದ್ದೆ ಅಂತ. ಟೈಮ್ ಟೇಬಲ್ ಇಲ್ಲ, ಟಾರ್ಗೆಟ್ ಬರ್ಕೊಳ್ಳೋದು, ಅದನ್ನು ಅಚೀವ್ ಮಾಡ್ತಾ ಹೋಗೋದು, ಟಿಕ್ ಆಗ್ತಾ ಹೋಗೋದು, ಅದಷ್ಟೇ ರೂಟೀನು. ಸೊ ಇದು ಬಂದುಬಿಟ್ಟು ನಾನು 1 ಮಂತಲ್ಲಿ ಕಂಪ್ಲೀಟ್ ಮಾಡಿರೋ ಶೀಟ್ಸು. ಅಂದರೆ ಆಲ್ಮೋಸ್ಟ್ 2 ಬಂಡಲ್ಸ್ ಬಫ್ ಶೀಟ್ಸು, ಮತ್ತು ಈ ಮೇಲ್ಗಡೆ ಇದೆಲ್ಲ ವೈಟ್ ಶೀಟ್ಸು, ಅದೆಲ್ಲ ನಾನು ಯೂಟ್ಯೂಬ್ ಇವಾಗ ಮತ್ತೆ ಡಿಸೆಂಬರಲ್ಲಿ ವರ್ಕ್ ಮಾಡಿರೋದು. ಸೊ ಇದೆಲ್ಲ 1 ಮಂತದ್ದು ಮಾತ್ರ. ಸೊ ಇದಿಷ್ಟು ನಂದು ಡೈಲಿ ರೂಟೀನ್ ಇತ್ತು. ಸೊ ಅದಷ್ಟು ನಾನು 1 ಮಂತ್ ಜೂನಿಂದ 30 ಡೇಸ್ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದಂಥ ರೂಟೀನ್ ಅಂಡ್ ಶೀಟ್ಸ್ ಇದೆಯಲ್ಲ, ಅದೆಲ್ಲ ನಾನು 1 ಮಂತಲ್ಲಿ 2 ಬಂಡಲ್ಸ್ ಶೀಟ್ ಖಾಲಿ ಮಾಡಿದ್ದೆ. ಮೋರ್ ದ್ಯಾನ್ 25 ಪ್ಲಸ್ ಪೆನ್ಸ್. ಅಂದ್ರೆ ಜಸ್ಟ್ 1 ಮಂತ್ ಆಗಿದೆ, 1 ಮಂತ್ ಆಗಿದೆ ಅಂದ್ರೆ ಫೇಕ್ ಮಾಡ್ತಿದ್ದಾರೆ ಅಂತ ಅನ್ಕೋಬಹುದು. ಬಟ್ ಅದೇ ನಾನು ಅಷ್ಟು ವರ್ಕ್ ಮಾಡಿದ್ದೀನಿ ಆ 1 ಮಂತ್. ಮಿನಿಮಮ್ ಅಂದ್ರೆ 8 ಅವರ್ಸ್ ಓದಿದ್ದೀನಿ, ಮ್ಯಾಕ್ಸಿಮಮ್ 12-13 ಅವರ್ಸ್ ವರೆಗೂ ಓದಿದ್ದೀನಿ 1 ಮಂತ್. ಆ 1 ಮಂತ್ ಏನು ಓದಿದೆ ಅಷ್ಟೇ ನಂದು ಪ್ರಿಪ್ರೇಷನ್ ಇದು. ಅಲ್ಲಿ ನಾನು ಡೈಲಿ ಟು ಡೂ ಲಿಸ್ಟ್ ಅಂತ ಇದೆಯಲ್ಲ, ಡೈಲಿ ಮಸ್ಟು, ಅದಂತೂ ನಾನು ಮಿಸ್ ಮಾಡ್ತಲೇ ಇರಲ್ಲ. ಹುಷಾರಿಲ್ಲ ಏನೇ ಇದ್ರು, ಫ್ಯಾಮಿಲಿ ಫಂಕ್ಷನ್ ಏನಿದ್ರು ಅಷ್ಟಂತೂ ನಾನು ಕವರ್ ಮಾಡ್ತಿದ್ದೆ. ಸೊ ಇನ್ನ ಏನ್ ಮಾಡ್ತಿದ್ದೆ ಅಂತಂದ್ರೆ, ಇಲ್ಲಿ ನೋಡಿ, ಇದು ಜೂನ್ ಮಂತ್ಗೆ ಅಂತ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದು. ಅಂದ್ರೆ 1 ಮಂತ್ ಪ್ರಿಯಾರೇ ನಾನು ಏನೇನ್ ಮಾಡ್ಬೇಕು ಆ ಮಂತ್ ಅಂತ. ಡೈಲಿ ಟಾರ್ಗೆಟ್ಸ್ ಕ್ವಾಂಟಿಗೆ, ರೀಸನ್ಗೆ, ಇಂಗ್ಲಿಷ್ಗೆ. ಅದ್ ಬಿಟ್ರೆ CA ಈಗ ಮಾಡ್ಬೇಕು, ಬಟ್ CA ಮಾತ್ರ ನಾನು ಫಾಲೋ ಮಾಡಕ್ ಆಗ್ಲಿಲ್ಲ. ಸೊ ಇದು RRB PO ಅಂದ್ರೆ ಕ್ವಶನ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಸಂಡೇ ಏನ್ ಮಾಡ್ಬೇಕು ಅಂತ ನೋಡಿ, ಸಂಡೇ ಈ ತರ ಇತ್ತು ಪ್ಲಾನ್. ಬಟ್ CA ನನಗೆ ಸ್ಟ್ರಾಟಜಿ ಇದೆ, ಬಟ್ CA ನಾನು ಫಾಲೋ ಮಾಡಿಲ್ಲ. ಇದು ಜುಲೈಗೆ ಅಂತ ಪ್ಲಾನ್ ಮಾಡಿದ್ದು, ಬಟ್ ಅಗೇನ್ ಜುಲೈಲಿ ಆಗಿಲ್ಲ. ಇದು ನನ್ನ ಟಾರ್ಗೆಟ್ ಇದ್ದಿದ್ದು. ಅಂದ್ರೆ ನನ್ನ ನೋಟಿಫಿಕೇಶನ್ ಬಂದಾಗ ಪ್ರೀವಿಯಸ್ ಇಯರ್ದು ಸ್ಕೋರು, ಕಟ್ ಆಫ್, ಮೈನ್ಸ್ ಕಟ್ ಆಫ್ ಅಂಡ್ ಫೈನಲ್ ಕಟ್ ಆಫ್, ಅಂಡ್ ನಂದು ಎಕ್ಸ್ಪೆಕ್ಟೆಡ್ ಈ ವರ್ಷ ಎಷ್ಟು ಕಟ್ ಆಫ್ ಹೋಗುತ್ತೆ ನೋಡಿ, 42 ಅಂತ ಬರೆದಿದೆ, 38 ಅಂತ ಹೋಗಿದೆ. ಸೊ ಇದು SBI PO. ಅಂಡ್ ನನ್ನ ಶಿಫ್ಟ್ ಯಾವಾಗಿತ್ತು, ಆಗಸ್ಟ್ 3rd ಶಿಫ್ಟ್ ಇದ್ದಿದ್ದು. ಅಂಡ್ ನನ್ನ ಸ್ಕೋರ್ ಎಷ್ಟು 44.75 ಕ್ಲಿಯರ್ ಆಗಿದೆ. ಬಟ್ RRB ಕ್ಲರ್ಕ್ ಕೂಡ ಹೀಗೆ ಬರ್ಕೊಂಡಿದೆ, ಬಟ್ ಅದು ಕ್ಲಿಯರ್ ಆಗ್ಲಿಲ್ಲ. ನನ್ನ ಟಾರ್ಗೆಟ್ ಇದ್ದು RRB ಕ್ಲರ್ಕ್ ಅಲ್ಲಿ ನೋಡಿ 70 ಅಂತ, ಕಟ್ ಆಫ್ ಕೂಡ ಅದರೊಳಗಡೆ ಹೋಗಿದೆ. ಇದು ಟಾರ್ಗೆಟ್ ಇದು 45 ರೀಚ್ ಆಗಿದೆ. ಸೊ ಇದು ನೋಟಿಫಿಕೇಶನ್ ಬಂದ್ಬಿಟ್ಟು IBPS ಕ್ಲರ್ಕ್ 30th ನೋಟಿಫಿಕೇಶನ್ ಬಂದಿದ್ದು. ಸೊ ನಾನು ಪ್ರೀವಿಯಸ್ ಇಯರ್ದು ಎಲ್ಲ ಮಾರ್ಕ್ಸ್ ಗಳು ಬರ್ಕೊಂಡು, ಮೈನ್ಸ್ ಮಾರ್ಕ್ಸ್ ಕಟ್ ಆಫ್ ಬರ್ಕೊಂಡು, ವೇಕೆನ್ಸಿ ಬರ್ಕೊಂಡು, ಮತ್ತೆ ಇಲ್ಲಿ ಈ ವರ್ಷದ ವೇಕೆನ್ಸಿ. ಅಂಡ್ ನನ್ನ ಟಾರ್ಗೆಟ್ 80 ಇದ್ದಿದ್ದು 78.75 ರೀಚ್ ಆಯ್ತು. ಅದು ವಿತೌಟ್ ಪ್ರಾಕ್ಟೀಸ್. ಇದು ಎಕ್ಸಾಮ್ ಆಗಿದ್ದು ಮೇ ಬಿ ಸೆಪ್ಟೆಂಬರ್ ಅಲ್ಲಿ ಇರ್ಬೋದು. ನಂದು 30th ಜೂನ್ ಮಾರ್ಕ್ ಕೊಟ್ಟಾಗ ಇಷ್ಟು ಸ್ಕೋರ್ ಇದ್ದಿದ್ದು 22, 25, 24. ಬಟ್ ಇಲ್ಲಿ ನೋಡಿ, ಇಲ್ಲಿ ನಂದು RRB PO ಫಸ್ಟ್ ಮಾರ್ಕ್ 18.75 ಸ್ಕೋರ್ ಅಷ್ಟೇ ಇದ್ದಿದ್ದು. ಸೊ 18.5 ಇಂದ 1 ಮಂತ್ ಅಲ್ಲಿ ನಾನು ಕ್ಲಿಯರ್ ಆಗುವಷ್ಟು
ಇದು 80.75 ಇಂದ ಈ ರೇಂಜಿಗೆ. ಇದಂತೂ ಅಷ್ಟೊತ್ತಿಗೆ ಇನ್ನ ಪ್ರಾಕ್ಟೀಸ್ ಮಾಡಿ 78ಗೆ ಹೋಗಿದ್ದೀನಿ. ಅದು 18ರಿಂದ 78ಗೆ ಹೋಗಿರೋದು. ಸೊ ಇದು ಕೂಡ ಕ್ಲಿಯರ್ ಆಗಿತ್ತು. 24th ಆಗಸ್ಟ್ ಇದು, ಬಟ್ ನಾನು ಜೂನ್ ಅಲ್ಲಿ ಮಾತ್ರ ಪ್ರಿಪೇರ್ ಆಗಿದ್ದು. ಆಮೇಲೆ ಮಾಕ್ ಟೆಸ್ಟ್ ಕೊಡ್ತಿದ್ದೆ. ಸೊ ಇದು ಬಂದ್ಬಿಟ್ಟು IBPS PO ಟಾರ್ಗೆಟ್ ಅಂತ. ಸೊ ಇದರಲ್ಲಿ ನನ್ನ ಪ್ರೀವಿಯಸ್ ಇಯರ್ ಕಟ್ ಆಫ್ ಎಲ್ಲ ನೋಡ್ಬಿಟ್ಟು ಎಕ್ಸ್ಪೆಕ್ಟೆಡ್ ಪ್ರೀ 52 ಅಂತ ಇಟ್ಟಿದ್ದೆ ಕಟ್ ಆಫ್ ನ. ಬಟ್ ಅದು 49 ಏನೋ ಹೋಗಿದೆ ಅಲ್ಲ, 49 ಹೋಗಿದೆ. ಬಟ್ ಇದು ನನ್ನ ಫಸ್ಟ್ ಮಾರ್ಕ್ ನೋಡಿ, ಫಸ್ಟ್ ಮಾರ್ಕ್ ಬರೀ 46 ಸ್ಕೋರ್ ಆಗಿರೋದು. ಬಟ್ ಆಕ್ಚುಯಲ್ ಎಕ್ಸಾಮ್ ಅಲ್ಲಿ ನಾನು ಬಂದ್ಬಿಟ್ಟು 60.75 ಸ್ಕೋರ್ ಆಗಿರೋದು. 48 ಕಟ್ ಆಫ್ ಆಕ್ಚುಯಲ್ ಎಕ್ಸಾಮ್ದು. ನನ್ನ ಟಾರ್ಗೆಟ್ ಇದ್ದಿದ್ದು 52 ಅಷ್ಟೇ. ಸೊ ಇದು ನನ್ನ IBPS PO. ಇದು SBI ಕ್ಲರ್ಕ್ ಇನ್ನೂ ಬರ್ದಿಲ್ಲ, ಯಾಕೆಂದ್ರೆ ನಾನು ನೋಟಿಫಿಕೇಶನ್ ಲಾಸ್ಟ್ ಡೇಟ್ ಅಲ್ಲಿ ಆ ತರ ಬರೆಯೋದು. ಸೊ ಇದು PO ನಂದು ಮೈನ್ಸ್ ಅಟೆಂಪ್ಟ್ಸ್ ಮತ್ತೆ ಟಾರ್ಗೆಟ್ಸ್. ಸೊ ನೋಡಿ ಅಟೆಂಪ್ಟ್ಸ್ 106 ಇತ್ತು. ಮಿನಿಮಮ್ ಇಷ್ಟು ಅಂತ ಅನ್ಕೊಂಡಿದ್ದೆ, ಅಂದ್ರೆ ವರ್ಸ್ಟ್ ಕೇಸ್ ಸಿನಾರಿಯೋ. ಬಟ್ ನನ್ನ ಬ್ಯಾಡ್ ಲಕ್ ವರ್ಸ್ಟ್ ಕೇಸ್ ಸಿನಾರಿಯೋನೇ ಬಂದಿದೆ. ಅಂಡ್ ಫಸ್ಟ್ ಮಾರ್ಕ್ ಅಲ್ಲಿ ಮೈನ್ಸ್ ಮಾರ್ಕ್ ಅಲ್ಲಿ 69.68 ಬಂದಿತ್ತು, 51% ಬಂದಿತ್ತು. ಬಟ್ ಇಷ್ಟು ಕೂಡ ಬಂದಿಲ್ಲ. ಇಷ್ಟು ಬಂದಿದ್ರೆ ನಂದು ಆಗೋಗಿರೋದು ಈ ವರ್ಷ. ಸೊ 79 ಮ್ಯಾಕ್ಸಿಮಮ್ ಬರುತ್ತೆ ಅನ್ಕೊಂಡಿದ್ದು. ಮಿನಿಮಮ್ ಎಕ್ಸ್ಪೆಕ್ಟೆಡ್ 64 ಅಂತ ಇಟ್ಟಿದೆ, ಮ್ಯಾಕ್ಸಿಮಮ್ ಇಷ್ಟಿಟ್ಟಿದೆ. ಬಟ್ ಏನು ಮಾಡಂಗಿಲ್ಲ. ಮೈನ್ಸ್ ಕ್ಲಿಯರ್ ಆಯ್ತು, ಬಟ್ ಸ್ಕೋರ್ ಕಾರ್ಡ್ ಬಂದಾಗ 64.31 ಸ್ಕೋರ್ ಕಾರ್ಡು. ಸೊ ಇದು ಬಂದ್ಬಿಟ್ಟು IBPS ಕ್ಲರ್ಕ್. ನಂದು IBPS ಕ್ಲರ್ಕ್ ಇದ್ದು 13/10/2024. ನಾನು ಒಂದು ಮಾರ್ಕ್ ಹಾಕಿದೆ, ಫಸ್ಟ್ ಮೈನ್ಸ್ ಮಾರ್ಕ್ 42 ಅಷ್ಟೇ ನನ್ನ ಮಾರ್ಕ್ಸ್ ಬಂದಿರೋದು. ನೀವು ಇಲ್ಲಿ ನೋಡಿ, ಅದರಲ್ಲಿ ಸ್ಕೋರ್ ಈ ತರ ಇದೆ. ಬಟ್ ರಿಯಲ್ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಅಟೆಂಪ್ಟ್ ಆಗಿದೆ. ಮಿನಿಮಮ್ 65 ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಮ್ಯಾಕ್ಸಿಮಮ್ 80.75 ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ಇದು ನೋಡೋಣ ಏನಾಗುತ್ತೆ ಅಂತ. ಸೊ ಈಗ IBPS PO ಕೂಡ ನಾನು ಮಾರ್ಕ್ ಹಾಕಿಲ್ಲ. ಸೊ ಆಕ್ಚುಯಲ್ ಅಟೆಂಪ್ಟ್ಸ್ ಇದು. ನನ್ನ ಅಟೆಂಪ್ಟ್ಸ್ ಎಷ್ಟು, ನನಗೆ ಮಿನಿಮಮ್ ಇಷ್ಟು ಬರುತ್ತೆ, ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೆಡ್. ಅಂಡ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ 68 ಅಂತ ಇಟ್ಟಿದ್ದೀನಿ. ಸೊ ಇದಿಷ್ಟು ಇಂಟ್ರೊಡಕ್ಷನ್ ಆಯ್ತು ನನ್ನ ಬಗ್ಗೆ. ಅಂಡ್ ನನ್ನ ಮಾರ್ಕ್ಗಳು ನೋಡಿ, ಅಂದ್ರೆ ಇದುವರೆಗೂ ನಾನು ಹಾಕಿರೋ ಮಾರ್ಕ್ಗಳು. SBI PO ಇಷ್ಟು ಮಾರ್ಕ್ ಆಗಿದೆ. ನೀವು ಇಲ್ಲಿ ಡೇಟು ಪರ್ಸೆಂಟೇಜ್ ನೋಡಬಹುದು, ಅಂದ್ರೆ ಇಂಪ್ರೂವ್ಮೆಂಟ್ 27% ಇಂದ ಇವಾಗ ಇಷ್ಟಾಗಿದೆ. ಅಂಡ್ SBI ಕ್ಲರ್ಕ್ ಕೂಡ. ಸೊ ಈಗ ಇಷ್ಟು 1 2 6 ಮಾರ್ಕ್ ಹಾಕಿದೆ SBI ಕ್ಲರ್ಕ್. ಅಂಡ್ IBPS ಕ್ಲರ್ಕ್ ನಾನು 7 ಮಾರ್ಕ್ಸ್ ಹಾಕಿದ್ದೆ. ಲಾಸ್ಟ್ ಮಾರ್ಕ್ ಅಲ್ಲಿ ನಂದು 72 ಮಾರ್ಕ್ಸ್ ಇತ್ತು, ಫೈನಲ್ 78. ಸೊ ಇದು ನೋಡಿ IBPS PO ನಂದು ಹಾಕಿದ್ದೀವಿ ನಾನು 3 ಮಾರ್ಕ್ಸ್. ಸೊ ಲಾಸ್ಟ್ ಮಾರ್ಕ್ ಅಲ್ಲಿ 36.25 ಮಾರ್ಕ್ಸ್. ಬಟ್ ಆಕ್ಚುಯಲ್ ಎಕ್ಸಾಮ್ ಅಲ್ಲಿ 60. ಅಂದ್ರೆ ಹೇಗೆ ಅಂತ ಅಂದ್ರೆ ನಂದು ಎಕ್ಸಾಮ್ ಅಲ್ಲೇ ನಾನು ಜಾಸ್ತಿ ಆಕ್ಟಿವ್ ಆಗಿ ಇರೋದು. ಅಂದ್ರೆ ಮಾರ್ಕ್ ಅಲ್ಲಿ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀನಿ ಮಾರ್ಕ್ ಅಲ್ವಾ ಅಂತ. ಅಂಡ್ ಅದಾದ್ಮೇಲೆ ಮಾರ್ಕ್ಗಳು ಹಾಕಿರ್ತೀನಲ್ಲ, ಸೊ ಅದರಿಂದ ಆಗುತ್ತೆ. ಸೊ ಮಾರ್ಕ್ ಪರ್ಸೆಂಟೇಜ್ ನೋಡಿ 36 ಇದ್ರೂ 73% ಇದೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಷ್ಟು ಇಂಟ್ರೊಡಕ್ಷನ್ ಆಯ್ತು. ಸೊ ಈಗ ನಂದು ಡೈಲಿ ರೂಟೀನ್ ಹೇಗಿತ್ತು ಅಂತ ಹೇಳ್ತೀನಿ. ಅದೇ ರೂಟೀನ್ ಇವಾಗ ಫಾಲೋ ಮಾಡ್ತಿಲ್ಲ ನಾನು, ಯಾಕೆ ಅಂತಂದ್ರೆ ಅದು ಬಿಗಿನರ್ಸ್ಗೆ. ನಾನು ಬಿಗಿನರ್ ಆಗಿದ್ದಾಗ ಅಷ್ಟು ಓದಬೇಕಿತ್ತು, ಸೊ ಅದನ್ನ ಮಾಡ್ತಿದ್ದೆ. ಇವಾಗ ಅದನ್ನ ಫಾಲೋ ಮಾಡಿದ್ರೆ ಮೈನ್ಸ್ ಅಂತೂ ಪ್ರಿಲಿಮ್ಸ್ ಅಂತೂ ಈಗಲೂ ಕ್ಲಿಯರ್ ಆಗುತ್ತೆ. SBI ಕ್ಲರ್ಕ್ ಎಲ್ಲ ಪ್ರಿಲಿಮ್ಸ್ ಆಗುತ್ತೆ, ಬಟ್ ಮೈನ್ಸಿಗೆ ಅದನ್ನ ಫಾಲೋ ಮಾಡಿದ್ರೆ ವರ್ಕ್ ಆಗುತ್ತೆ. ಬಟ್ ನಂಗೆ ಅದನ್ನ ರೂಟೀನ್ ಮತ್ತೆ ಫಾಲೋ ಮಾಡಕ್ ಆಗ್ತಿಲ್ಲ. ಅದು ಒಂಥರ ಡ್ರೀಮ್ ಇದ್ದಂಗೆ ಆ ರೂಟೀನ್ ನಂದು. ಅಮ್ಮನ್ ತುಂಬಾ ಚೆನ್ನಾಗಿ ಓದ್ದೆ ನಾನು. ಸೊ ಈಗ ನೋಡಿ ಏನೇನು ಅಂತಂದ್ರೆ, ಮಾರ್ನಿಂಗ್ 6ಗೆ ಎದ್ದೇಳ್ತಿದ್ದೆ. ಮಾರ್ನಿಂಗ್ 6 AM ವೇಕಪ್. ಅಂಡ್ 6 to 6:30 ನಾನೇನು ಓದ್ತಾ ಇರ್ಲಿಲ್ಲ. 6 to 6:30 ವಾಕಿಂಗ್ ಹೋಗ್ತಿದ್ದೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮೈಂಡ್ ನ ಕಾಮ್ ಆಗಿಡ್ಬೇಕು. ಅಂಡ್ ಮೆಡಿಟೇಟ್. ಸೊ ಇದು ಇಂಪಾರ್ಟೆಂಟ್. ನಿಮ್ಮ ಮೈಂಡ್ ಎಷ್ಟು ಕಾಮ್ ಆಗಿರುತ್ತೆ ಅಷ್ಟು ಆಕ್ಟಿವ್ ಆಗಿರುತ್ತೆ. ಸೊ ಅದನ್ನ ಮಾಡ್ತಿದ್ದೆ. 6:30 to 7, 6:30 AM to 7 ಅಲ್ಲ, 7:30 ಆಕ್ಚುಲಿ. 7:30 AM ವರೆಗೂ 7:30 AM ವರೆಗೂ ಏನ್ ಮಾಡ್ತಿದ್ದೆ ಅಂದ್ರೆ ನಮ್ಮಮ್ಮ ಸ್ವಲ್ಪ ಬಿಸಿ ಇರ್ತಾರೆ, ಪಪ್ಪ ಕೆಲ್ಸಕ್ಕೆ ಹೋಗ್ಬೇಕು, ಅವರಿಗೆ ಟಿಫನ್ ರೆಡಿ ಮಾಡ್ಕೊಡೋದು, ಟಿಫನ್ಗೆ ಹೆಲ್ಪ್ ಅವರು ಮಾಡ್ತಿದ್ರು. ಬಟ್ ನಾನು ಟಿಫನ್ ರೆಡಿ ಮಾಡಕ್ಕೆ ಹೆಲ್ಪ್ ಮಾಡ್ತಿದ್ದೆ. ಅಂದ್ರೆ ಜಸ್ಟ್ ಬರೀ ಓದೋದಲ್ಲ. ಈಗ ಗರ್ಲ್ಸ್ ಇರ್ತೀರಾ, ನಮಗೆ ಮನೆ ಕೆಲಸ ಮಾಡೋದಿರುತ್ತೆ, ಜಸ್ಟ್ ಓದಕ್ಕಾಗಲ್ಲ ಮನೇಲಿದ್ರು. ಆ ತರದವರಿಗೆ ಅಂದ್ರೆ ನಾನು ಆ ತರ ಮಾಡಿದೀನಿ. ಟಿಫನ್ ರೆಡಿ ಮಾಡಿ ಡಿಶ್ ವಾಶ್ ಇರುತ್ತಲ್ಲ, ಡಿಶ್ ಎಲ್ಲ ತೊಳೆದು ಅದು 6:30 to 7:30 ಆಗ್ತಿತ್ತು. ನಾನು ಓದೋಕೆ ಅಂತ ಕುತ್ಕೋತಿದ್ವಿ 7:30ಗೆ. ಅಂದ್ರೆ ಮಿಸ್ ಮಾಡ್ತಿರ್ಲಿಲ್ಲ. ಇಲ್ಲ ಬೇಗ ಎದ್ಬಿಡ್ತಿದ್ದೆ, ಜಾಸ್ತಿ ಕೆಲಸ ಇದೆ ಅಂದ್ರೆ ಮಾರ್ನಿಂಗ್ ಬೇಗ ಎದ್ಬಿಡ್ತಿದ್ದೆ. ಬಟ್ 7:30 ಕಂಪಲ್ಸರಿ ಓದಕ್ಕೆ ಕುತ್ಕೋತಿದ್ದೆ. 7:30 AM to 8 AM ನಾನು ಡೈಲಿ ಟು ಡೂ ಲಿಸ್ಟ್ ಪ್ರಿಪೇರ್ ಮಾಡ್ಕೋತಿದ್ದೆ. ಡೈಲಿ ಟು ಡೂ ಲಿಸ್ಟ್. ಸೊ ಡೈಲಿ ಟು ಡೂ ಲಿಸ್ಟ್ ಇವಾಗ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಪ್ರಿಪೇರ್ ಮಾಡ್ತಿದ್ದೆ ಅಂತ.
ಸೊ ಆಗ್ಲೇ ನಿಮಗೆ ವಿಡಿಯೋದಲ್ಲಿ ತೋರಿಸಿದೀನಿ ಒಂದ್ಸಲ. ಸೊ ಇದು ನಂದು ಡೈಲಿ ಟು ಡೂ ಲಿಸ್ಟ್ ನೋಡಿ. ಈಗ ಈ ತರ ಬರ್ಕೊಂಡ್ಬಿಡ್ತಿದ್ದೆ ನಾನು. ಸೊ ಡೈಲಿ ಟು ಡೂ ಲಿಸ್ಟ್ ಟಾರ್ಗೆಟ್. ಸೊ ಈ ತರ ಬರ್ಕೊಂಡು ನಾನೇ ಹೆವಿ ಟಾರ್ಗೆಟ್ ಇಟ್ಕೊತಿರ್ಲಿಲ್ಲ, ಈ ತರ ಟಾರ್ಗೆಟ್ ಇಟ್ಕೊಳ್ತಿದ್ದೆ. ಇಲ್ಲಿ ರೂಲ್ಸ್ ಕಲ್ತಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಒಂದು 10 ರೂಲ್ಸ್ ಕಲ್ತೆ, ಆಮೇಲೆ ವೇಸ್ಟ್ ಅನ್ನಿಸ್ತು, ಸೊ ನಿಲ್ಸಿದೀನಿ. ಸೊ ಇದು ಡೈಲಿ ಟು ಡೂ ಲಿಸ್ಟ್ ನನಗೆ. ಅಂದ್ರೆ ಕಾಂಪ್ಲಿಮೆಂಟ್ ಅಂತ ನಾನು ಕ್ಲಿಯರ್ ಮಾಡಿದ್ರೆ ಏನಾದ್ರು ಟ್ರೀಟ್ ಆತರ, ಇಲ್ಲ ಅಂದ್ರೆ ಪನಿಷ್ಮೆಂಟ್ ಆತರ. ನೆಕ್ಸ್ಟ್ ಇದು ಬರ್ಕೊಂಡು ನಂದು ಆಗ್ತಿದ್ದಂಗೆ ಟಿಕ್ ಹಾಕೋತಿದ್ದೆ. ಸೊ 1 ಮಂತ್ ಕಂಟಿನ್ಯೂಸ್ ಮಾಡಿದೀನಿ ಇದನ್ನ ನಾನು. ಸೊ ಈ ತರ ಡೈಲಿ ಟು ಡೂ ಲಿಸ್ಟ್ ನ ಪ್ರಿಪೇರ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಕಂಟಿನ್ಯೂಸ್ ಮಾಡಿದೆ. 31 ಡೇ 31 28. ಸೊ ಅದಾದ್ಮೇಲೆ ಇರ್ರೆಗ್ಯುಲರ್ ಆಯ್ತು. ಸೊ ಇಷ್ಟೇ ಅದಾದ್ಮೇಲೆ ಆಗಿರೋದು ಇರ್ರೆಗ್ಯುಲರ್ ಆಗಿದೆ. ಬಟ್ ಇಟ್ಸ್ ಓಕೆ, ನಾನು ಅಷ್ಟರಲ್ಲೇ ಇಲ್ಲಿವರೆಗೂ ಬಂದಿನಿ. ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡ್ತೀನಿ, ಯಾವುದು ಕ್ಲಿಯರ್ ಆಗಿಲ್ಲ ಅಂದ್ರೆ ಈ ವರ್ಷ. ಸೊ ಈ ತರ ಬರ್ಕೊಂಡು ಟಿಕ್ ಹಾಕೊಳ್ಳೋದು, ಆಮೇಲೆ ಸಿಂಪಲ್ ಆಗಿ ಏನೇನಾಯ್ತು ಇವತ್ತು ಅಂತ ಬರ್ಕೊಳ್ಳೋದು. ಸೊ ನೀವು ಈ ತರ ಮಾಡಿದ್ರೆ ಯೂಸ್ ಆಗುತ್ತೆ ಡೈಲಿ ಟು ಡೂ ಲಿಸ್ಟ್. ಮತ್ತೆ ನಾನು ಹೇಳಿದ್ದೀನಲ್ಲ 10 ವರೆಗೂ 20 ವರೆಗೂ ಟೇಬಲ್, 30 ವರೆಗೂ ಸ್ಕ್ವೇರ್, 20 ವರೆಗೂ ಕ್ಯೂಬ್, ಪರ್ಸೆಂಟೇಜ್ ಟು ಫ್ರಾಕ್ಷನ್ ಮೆಥಡ್. ಸೊ ಇದನ್ನ ಒಂದ್ಸಲ ಬರೀತಿದ್ದೆ. ಸೊ ಅದು 30 ಮಿನಿಟ್ಸ್ ಆಗ್ತಿತ್ತು. ನೆಕ್ಸ್ಟ್ 8 ಆದ್ಮೇಲೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಬ್ರೇಕ್ ತಗೋತಿದೆ. ಸೊ 8 10 to 9 AM ಅಂದ್ರೆ ಮಧ್ಯ ಬ್ರೇಕ್ ಹೋಗುತ್ತಿದೆ. ಕಂಟಿನ್ಯೂಸ್ ಆಗಿ ಸ್ಪೀಡ್ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಒಂದು 30 ಮಿನಿಟ್ ಸ್ಪೀಡ್ ಮ್ಯಾಥ್ಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಅಬ್ವಿಯಸ್ಲಿ ಟಿಫನ್ ನೋಡ್ತಿದ್ದೆ. ಅಂದ್ರೆ 9 ಇಂದ, ಅಂದ್ರೆ ಈ ತರ ಟೈಮ್ ಟೇಬಲ್ ಅಲ್ಲ, ನನಗೆ ಟು ಡೂ ಲಿಸ್ಟ್ ಪ್ರಿಪೇರ್ ಮಾಡ್ಕೋತಿದ್ದೆ. ಯಾವ್ದಾರ ಟೈಮಲ್ಲಿ ನನಗೆ ಆದಷ್ಟು ಟು ಡೂ ಲಿಸ್ಟ್ ಡೈಲಿ ಕ್ಲಿಯರ್ ಮಾಡ್ಬೇಕು ಅಷ್ಟೇ ನನ್ನ ಟಾರ್ಗೆಟ್ ಇದ್ದು. ಸೊ 9 ಆದ್ಮೇಲೆ 9 to 10 ನಾನು ಏನು ಓದ್ತಿರಲಿಲ್ಲ. ಮತ್ತೆ 10 ಕುತ್ಕೋತಿದ್ದೆ. 10 AM to 11 AM. ಸ್ಟಾರ್ಟಿಂಗ್ ಅಲ್ಲಿ ನಾನು ಎಡಿಟೋರಿಯಲ್ ತುಂಬಾ ಟೈಮ್ ಕೊಟ್ಟಿದ್ದೀನಿ. ಸೊ ಎಡಿಟೋರಿಯಲ್ ಓದ್ತಿದ್ದೆ. ಅಂದ್ರೆ ನಿಮಿಷ ಒಂದ್ಸಲ ಮ್ಯಾಮ್ ಓದ್ತಿದ್ದೆ, ಮತ್ತೆ ನಾನೊಂದ್ಸಲ ಓದ್ತಿದ್ದೆ. ಸೊ ಅದು 1 hour ಆಗ್ತಿತ್ತು ನಂಗೆ. ಅಂಡ್ ಇಂಗ್ಲಿಷ್ ಅದರಿಂದಲೇ ಇಂಪ್ರೂವ್ ಆಗಿದ್ದು. ಅದಾದ್ಮೇಲೆ 11 AM ಅಂದ್ಮೇಲೆ ಮತ್ತೆ 11:30 AM to 12:30 AM ನಾನು ರೀಸನಿಂಗ್ ಒಂದು ಕ್ಲಾಸ್ ಅಂದ್ರೆ ಕಾನ್ಸೆಪ್ಟ್ ನಾನು ಯಾವ್ದು ಅಷ್ಟು ಕ್ಲಿಯರ್ ಆಗಿರ್ಲಿಲ್ಲ. ಸೊ ಕ್ಲಾಸ್ಗಳು ನೋಡ್ತಿದ್ದೆ. ರೀಸನಿಂಗ್ ಒಂದು ಕ್ಲಾಸ್ ಪ್ಲಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸೊ ಇದಿಷ್ಟು ಬಿಫೋರ್ ಆಫ್ಟರ್ನೂನ್. ಸೊ 12:30 ನಾನು ಮಲ್ಕೋತಿದ್ದೆ, ಅಂದ್ರೆ ಬೇಗ ಎದ್ದಿರ್ತಿದ್ನಲ್ಲ. ಸೊ 12:30 ಮಲ್ಕೊಂಡು ನಾನು 1:30ಗೆ ಎದ್ಬಿಟ್ಟು 1:30 ಇಂದ 2 ವರೆಗೂ ಏನಾದ್ರು ಕೆಲಸ ಅದು ಇದು ಮಾಡಿ 2:30 ಮತ್ತೆ ಓದಕ್ ಕೂತ್ಕೋತಿದ್ದು ನಾನು. 2:30 ವರೆಗೂ ಏನು ಓದ್ತಿರ್ಲಿಲ್ಲ. 2:30 ಇಂದ 3:34 ವರೆಗೂ ಓದ್ತಿದ್ದೆ. ಅವಾಗ ಅರ್ಥಮೆಟಿಕ್ ಕಾನ್ಸೆಪ್ಟ್ ಓದ್ತಿದ್ದೆ ನಾನು. ಅರ್ಥಮೆಟಿಕ್ ಒಂದು ಪ್ಲೇ ಲಿಸ್ಟ್, ಅಂದ್ರೆ ಪ್ಲೇ ಲಿಸ್ಟ್ ಗಳು ಹೇಳಿದಿನಲ್ಲ, ಅದೇ ಪ್ಲೇ ಲಿಸ್ಟ್ ಅಲ್ಲಿ ಓದ್ತಿದ್ದು. ಕೌಶಿಕ್ ಸರ್ದು ಮತ್ತೆ ಕಾನ್ಸ್ಟೆಂಟ್ ಗೈಡ್ ಅಂತ ಅವ್ರದ್ದು ಪ್ಲೇ ಲಿಸ್ಟ್ ಫುಲ್ ಕಂಪ್ಲೀಟ್ ಮಾಡಿದೀನಿ ಅರ್ಥಮೆಟಿಕ್. ಸೊ ಅದು 4 ವರೆಗೂ. ಮತ್ತೆ 4 ಆದ್ಮೇಲೆ ಒಂದು ಡೈಲಿ ವರ್ಕ್ ಇರುತ್ತಲ್ಲ, ಅಂದ್ರೆ ಮನೆ ಕ್ಲೀನ್ ಮಾಡೋದು, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಆತರ 4 to 5 ಅದೇ ಆಗ್ತಿತ್ತು. 4 to 5:30 ಆಗ್ತಿತ್ತು. ಸೊ 4 to 5:30 PM. ಸಾರಿ, ಇದೆಲ್ಲ PM. ಸೊ 4 to 5:30 ವರ್ಕ್. ನೆಕ್ಸ್ಟ್ ಮತ್ತೆ 5:30 ಆದ್ಮೇಲೆ ಏನಾದ್ರು ಎಂಟರ್ಟೈನ್ಮೆಂಟ್ ಅಂತ ಏನಾದ್ರು ನೋಡ್ತಿದ್ದೆ. ಮತ್ತೆ 6 ಕುತ್ಕೋತಿದ್ದೆ ಅಂದ್ರೆ 6 ಕುತ್ಕೋತಿದ್ದೆ. 6 PM to 7 to 8 ವರೆಗೂ ಓದ್ತಿದ್ದೆ. ಅವಾಗ ಏನ್ ಓದ್ತಿದ್ದೆ ಅಂತಂದ್ರೆ ಡೈಲಿ CA ಪರ್ಚಮ್ ಕ್ಲಾಸ್ ಮ್ಯಾಮ್ ಇದೆಯಲ್ಲ, ಪರ್ಚಮ್ ಮ್ಯಾಮ್ ಒಂದು ಕ್ಲಾಸ್ ಕಂಪ್ಲೀಟ್ ಮಾಡ್ಬಿಟ್ಟು ಅದನ್ನ ನೋಟ್ಸ್ ಮಾಡ್ತಿದ್ದೆ. ಬಟ್ ಆಮೇಲೆ ಅದನ್ನ ಬಿಟ್ಟೆ. ಅದು CA ಸ್ಟ್ರಾಟಜಿ ನಂಗೆ ಅಷ್ಟು ವರ್ಕ್ ಆಗ್ತಿದೆ ಅಂತ ಅನ್ನಿಸ್ಲಿಲ್ಲ. 1 ಮಂತ್ ನಾನು ಜೂನ್ ಮಂತ್ ಫುಲ್ ಕ್ಲಾಸ್ ನೋಡಿದೀನಿ. ಅದೊಂದು 1 hour, ಒಂದೊಂದ್ಸಲ 2 hour ಕೂಡ ಆಗ್ಬಿಡೋದು. ಅದು ತುಂಬಾ ಟೈಮ್ ಇನ್ವೆಸ್ಟ್ ಮಾಡ್ತಿದೆ. ಸೊ ಅದೊಂದು ಈಗ ಆಮೇಲೆ ಅವಾಯ್ಡ್ ಮಾಡಿದೆ. ನೆಕ್ಸ್ಟ್ ಅದಾದ್ಮೇಲೆ 8 to 9 ಕ್ವಿಜ್ಗಳು. ಎಷ್ಟು ಕ್ವಿಜ್ ಸಿಗುತ್ತೆ ಅಡ್ಡ 24/7 ಅಲ್ಲಿ ಡೈಲಿ ಕ್ವಿಜ್ ಇರುತ್ತಲ್ಲ, ಅದಷ್ಟು ಕಂಪ್ಲೀಟ್ ಮಾಡ್ತಿದ್ದೆ. ಒಂದು 20 ಏನೋ ಸಿಗುತ್ತೆ. 9 ಆಗ್ತಿತ್ತು, ಇಲ್ಲ ಒಂದೊಂದಿನ 9:30 ಕೂಡ ಆಗ್ತಿತ್ತು. ಸೊ ಅದೆಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು 9:30ಗೆ ಟಿಫನ್ ಮಾಡ್ಬಿಟ್ಟು ನಾನು 10ಗೆಲ್ಲ 10:30 ಮಲ್ಕೋತಿದ್ದೆ. ಸೊ ಇದಿಷ್ಟು ನಂದು ಡೈಲಿ ರೂಟೀನ್. 10:30 PM ಸ್ಲೀಪ್. ಸೊ ಇದಿಷ್ಟು ನಂದು ಡೈಲಿ ರೂಟೀನ್ ಆಗಿತ್ತು. 1 ಮಂತ್ ಫುಲ್ ಕಂಪ್ಲೀಟ್ ಆಗಿ ಫಾಲೋ ಮಾಡಿದೆ. ನಿಜವಾಗ್ಲೂ ವರ್ಕ್ ಆಗುತ್ತೆ, ನನಗೆ ವರ್ಕ್ ಆಯ್ತು. ಸೊ ಇದರಿಂದಲೇ ನಂದು ಪ್ರಿಲಿಮ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಅಂಡ್ ಮೈನ್ಸ್ ಕೂಡ RRB ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ RRB PO ಮೈನ್ಸ್ ಅಲ್ಲಿ ಕಮ್ಮಿ ಮಾರ್ಕ್ಸ್ 64.32. ಆಕ್ಚುಲಿ ಒಂದು ಪಜಲ್ ಸಾಲ್ವ್ ಆಗಿತ್ತು ಅಂಡ್ ಒಂದು DA ಒಂದು ಕ್ವಶನ್ ಸಾಲ್ವ್ ಆಗಿತ್ತು. ಸೊ ಅದು ಬಂದಿದ್ರೆ ನಂದು 7.5 ಮಾರ್ಕ್ಸ್ ಜಾಸ್ತಿ ಆಗೋದು. ಸೊ ಕ್ಲಿಯರ್ ಆಗ್ತಿತ್ತು. ಬಟ್ ಏನು ಮಾಡಂಗಿಲ್ಲ, ಅದನ್ನ ನಾನು ಆತರ ಬ್ಲೇಮ್ ಮಾಡಕ್ಕಾಗಲ್ಲ. ತುಂಬಾ ಜನಕ್ಕೆ ಇದೇ ತರ ಆಗಿರುತ್ತೆ. ಸಾಲ್ವ್ ಆಗಿತ್ತು, ಟಿಕ್ಕಕ್ ಆಗ್ಲಿಲ್ಲ, ಇನ್ 30 ಸೆಕೆಂಡ್ ಎಕ್ಸ್ಟ್ರಾ ಇರಬೇಕಿತ್ತು ಅಂತ ತುಂಬಾ ಜನಕ್ಕೆ ಅನ್ಸಿರುತ್ತೆ. ಸೊ ಇದ್ ಬಿಟ್ರೆ ಇನ್ನ ಏನೇನ್ ರೂಟೀನ್ ಅಂತ ಅಂದ್ರೆ ಡೈಲಿ ಅರ್ಲಿ ಮಾರ್ನಿಂಗ್ ಇದೆ ಹೇಳಿ. ಅರ್ಲಿ ಮಾರ್ನಿಂಗ್ ಆದ್ರೆ ಓಕೆ, ನೀವು ನೈಟ್ ಓಲ್ ಆದ್ರೆ ಓಕೆ, ನೈಟ್ ಓಲ್ ಹೇಳಿ. ಅರ್ಲಿ ಮಾರ್ನಿಂಗ್
ಮೊಬೈಲ್ನ ಬಿಫೋರ್ ಸ್ಲೀಪ್ ಯೂಸ್ ಮಾಡಬೇಡಿ. ಮೊಬೈಲ್ ಸ್ಕ್ರೀನ್ ಟೈಮ್ ಅಥವಾ ಯಾವುದಾದ್ರೂ ಸ್ಕ್ರೀನ್ ಟೈಮು ಬಿಫೋರ್ ಸ್ಲೀಪ್ ಯೂಸ್ ಮಾಡಬೇಡಿ. ಸ್ಲೀಪ್ ಅಂದ್ರೆ ನಿಮ್ಮ ಈಗ ಓದಿರ್ತೀರ ದಿನ ಪೂರ್ತಿ, ನೀವು ಮಲ್ಕೋಬೇಕಿದ್ರೆ ಏನ್ ನೋಡಿ ಮಲ್ಕೋತೀರಾ ಅದೇ ನಿಮಗೆ ಮೈಂಡ್ ಅಲ್ಲಿ ರಿವ್ಯಾಪ್ ಆಗ್ತಿರುತ್ತೆ ನೀವು ನಿದ್ದೆ ಮಾಡ್ಬೇಕಿದ್ರೆ. ಸೊ ಬಿಫೋರ್ ಸ್ಲೀಪ್ ಮಿನಿಮಮ್ ಅಂದ್ರೆ 1 hour ಸ್ಕ್ರೀನ್ ಅವಾಯ್ಡ್ ಮಾಡ್ಬಿಡಿ. ಸೊ ಆ 1 hour ಅಲ್ಲಿ ಯಾವ್ದಾರ ಬುಕ್ ಓದಿ ಅಥವಾ ಏನಾದ್ರು ಬೇರೆ ಆಕ್ಟಿವಿಟಿ ಮಾಡಿ, ಊಟ ಮಾಡಿ, ಏನಾದ್ರು ಮಾಡಿ, ಬಟ್ ಬಿಫೋರ್ ಸ್ಲೀಪ್ ಮೊಬೈಲ್ ನ ಯೂಸ್ ಮಾಡಬೇಡಿ. ಅಂಡ್ ವಾಟರ್ ಡೈಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಹಾಟ್ ವಾಟರ್ ಕುಡಿರಿ ಅಥವಾ ಕೋಲ್ಡ್, ನಿಮ್ ಇಷ್ಟ, ಕುಡಿರಿ. ಮತ್ತೆ ಮಲ್ಕೋಬೇಕಿದ್ರು ವೈಲ್ ಸ್ಲೀಪಿಂಗ್ ಬಿಫೋರ್ ಸ್ಲೀಪ್ ಚೆನ್ನಾಗಿ ನೀರು ಕುಡಿದ್ಬಿಡಿ. ಯಾಕೆ ಅಂತಂದ್ರೆ ಮಾರ್ನಿಂಗ್ ಗೆ ಎಚ್ಚರ ಆಗಲ್ಲ, ಅವರಿಗೆ ನೀರು ಕುಡಿದಿದ್ರೆ ಎಚ್ಚರ ಆಗುತ್ತೆ. ಸೊ ಬಿಫೋರ್ ಸ್ಲೀಪು ನೀರು ಕುಡೀರಿ. ಅಂದರೆ ಯಾಕೆಂದರೆ ಮಾರ್ನಿಂಗು ನೀರು ಕುಡಿದ್ರೆ ಒಬ್ಬೊಬ್ಬರಿಗೆ ಬೇಗ ಎಚ್ಚರ ಆಗ್ಬಿಡುತ್ತೆ, ಅಂದರೆ ನೀರು ಜಾಸ್ತಿ ಕುಡಿದಿರ್ತಾರಲ್ಲ ಅದರಿಂದ. ಸೊ ಅದು ಬಿಟ್ಟರೆ 2 hours ಮುಂಚೆ, ಮೀನ್ಸ್ ಅಂದರೆ 2 to 3 hours ಮುಂಚೆ ನೀವು ಊಟ, ಅಂದರೆ ಬಿಫೋರ್ ಸ್ಲೀಪು ಊಟ ಮಾಡಿ. ಅಂದರೆ ಡಿನ್ನರ್ ಇಲ್ಲ ಅಂದರೆ ನೀವು ಊಟ ಮಾಡಿದ ತಕ್ಷಣ ಮಲ್ಕೊಳಕ್ಕೆ ಹೋದರೆ ಡೈಜೆಷನು ಅದು ಸ್ವಲ್ಪ ಇದಾಗುತ್ತೆ. ಅಂದರೆ ಇದು ಸೈಂಟಿಫಿಕ್, ನಾನು ಓನಾಗಿ ಹೇಳ್ತಿಲ್ಲ, ಬಟ್ ಬಿಫೋರ್ ಸ್ಲೀಪೇ ನೀವು ಅಂದರೆ ಊಟ ಮಾಡಿದರೆ ತುಂಬ ಒಳ್ಳೆಯದು. ಆ್ಯಂಡ್ ಮಾರ್ನಿಂಗ್ ಎದ್ದಾಗ 10 to 15 minutes ಕಂಪಲ್ಸರಿ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಮೈಂಡ್ ಫ್ರೀ ಆಗಿರುತ್ತೆ ಆ್ಯಂಡ್ ಟೆನ್ಷನ್ ಹೋಗುತ್ತೆ. ಆ್ಯಂಡ್ ಮೆಡಿಟೇಷನ್ ಅಂತಂದರೆ ಮೈಂಡ್ನ ಫ್ರೀಯಾಗಿ ಬಿಡೋಕ್ಕಾಗಲ್ಲ. ಸೊ ನೀವೇನು ಮೈಂಡ್ ನಮ್ದು ಏನಾದರೂ ಯೋಚನೆ ಮಾಡ್ತಲೇ ಇರುತ್ತೆ, ಯಾವ್ದಾರು ಒಂದು ಪಾಯಿಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಷ್ಟೇ. ಮೆಡಿಟೇಷನ್ ಮಾಡಬೇಕಿದ್ರೆ ಒಂದು 10 to 15 minutes ಸಾಕು. ಆ್ಯಂಡ್ ಡೈಲಿ ವಾಕ್ ಹೋಗಿ ಅರ್ಲಿ ಮಾರ್ನಿಂಗು, ಅದು ಕೂಡ ಹೆಲ್ಪ್ ಆಗುತ್ತೆ. ಫಿಸಿಕ್ ಕೂಡ ಚೆನ್ನಾಗಿರಬೇಕು, ಹೆಲ್ತ್ ಕೂಡ ನೋಡ್ಕೋಬೇಕು. ಯಾಕೆಂದರೆ ಹೆಲ್ತ್ ಕಡೆ ಗಮನ ಕೊಡದಲ್ಲೇ ನಾನು ಡೈಲಿ 10-12 hours ಓದ್ತೀನಿ ಅಂದರೆ ಅದು ಕೂಡ ವೇಸ್ಟು. ಆ್ಯಂಡ್ ಸ್ಲೀಪ್, ಡ್ರಿಂಕ್ ವಾಟರ್, ಚೆನ್ನಾಗಿ ನೀರು ಕುಡೀರಿ, ಸ್ಕ್ರೀನ್ ಟೈಮ್ ಕಮ್ಮಿ ಮಾಡಿ. ಆ್ಯಂಡ್ ನೈಟ್ ಮಲ್ಗೋಕ್ಕೂ ಮುಂಚೆ ಒಂದು 2 hours ಮುಂಚೆನೇ ಡಿನ್ನರ್ ಮುಗಿಸಿ. ಆ್ಯಂಡ್ 1 hourಗಿಂತ ಮುಂಚೆ ಮೊಬೈಲ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೈಟ್ ಮಲ್ಕೊಂಡಾದ್ಮೇಲೆ ನೀವು ನಿದ್ದೆಲಿ ನೀವು ಏನನ್ನ ನೋಡಿರ್ತೀರ ಲಾಸ್ಟಲ್ಲಿ ಅದೇನೇ ಒಂಥರ ರಿವೈಂಡ್ ಆಗ್ತಿರುತ್ತೆ, ನಿಮಗೆ ಗೊತ್ತಾಗಲ್ಲ ಅಷ್ಟೇ. ಸೊ ಅದಕ್ಕೋಸ್ಕರ ಎಲ್ಲರೂ ಹೇಳ್ತಾರೆ, ನಾನು ಒಬ್ಬನೇ ಅಲ್ಲ, 1 hour ಅಟ್ಲೀಸ್ಟ್ ಮಿನಿಮಮ್ 1 hour ಮೊಬೈಲ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದಿಷ್ಟು ನನ್ನ ಸಜೆಷನ್ಸು. ಸೊ ನಿಮಗೆ ಯೂಸ್ ಆದರೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ಸ್ಟ್ರಾಟಜಿ ವಿಡಿಯೋ ಕೂಡ ಮಾಡಿದ್ದೀನಿ. ಸೋರ್ಸಸ್ ಯಾವುದ್ಯಾವುದು ನಾನು ಫಾಲೋ ಮಾಡಿದ್ದು ಅದು ಕೂಡ ಸಪ್ರೇಟ್ ವಿಡಿಯೋದಲ್ಲಿದೆ. ಇದು ನನ್ನ ರೂಟೀನ್ ನಾನು ಶೇರ್ ಮಾಡಿರೋದು. ಆ್ಯಂಡ್ ಇನ್ಸ್ಟಾ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈಗ 1 reel ಅಂತ ಹೋಗ್ತೀರಾ, 10 ಆಗುತ್ತೆ, 10 ನೋಡಿ 20 ಆಗುತ್ತೆ, ಹಂಗೆ 1 hour ಅಲ್ಲೇ ವೇಸ್ಟ್ ಆಗೋಗುತ್ತೆ. ಸೊ ಇದಿಷ್ಟು ನನ್ನ ಸಜೆಷನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಆ 1 hourನ ಬೇರೆ ಕಡೆ ಇನ್ಸ್ಟಾಲ್ ಮಾಡಿ. ಆ್ಯಂಡ್ ಇದಿಷ್ಟು ನೀವು 1 month ಕಂಪ್ಲೀಟಾಗಿ ಕನ್ಸಿಸ್ಟೆಂಟಾಗಿ ಒಂದು ದಿನವೂ ಬಿಡ್ದಲೇ ಫಾಲೋ ಮಾಡಿದರೆ ಡೆಫಿನೆಟ್ಲಿ ನೀವು 10%ಇಂದ 80%ವರೆಗೂ ಹೋಗ್ತೀರಾ. ನನ್ನ ಮಾಕ್ ಟೆಸ್ಟ್ ಸ್ಕೋರ್ನ ನಾನು ಸ್ಟಾರ್ಟಿಂಗ್ದು ಲಾಸ್ಟ್ ಈಗ ಶೇರ್ ಮಾಡ್ತೀನಿ, ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಸೊ ಇದು ಬಂದುಬಿಟ್ಟು ನಂದು ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿ ಒಂದು 5 days ಆದಮೇಲೆ ಕೊಟ್ಟಿದ್ದು ಮಾರ್ಕು 14% ಇದೆ ನೋಡಿ. ಇದು ಬಂದುಬಿಟ್ಟು ಪ್ರಿಪ್ರೇಷನ್ ಆಗಿ 1 month ಆದಮೇಲೆ ಕೊಟ್ಟಿದ್ದು ಮಾರ್ಕು 28 days, 52 marks, 83% ಇದೆ.